ಕಾನೂನಂತೆ ಕಾನೂನು ಕಾನೂನಂತೆ ಕಾನೂನು ಜೈ 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 ಭೀಮ್ ಜೈ ಭೀಮ್ ಜೈ ಭೀಮ್ ಜೈ 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 ಭೀಮ್ ಜೈ ಭೀಮ್ ಜೈ ಭೀಮ್ ಬೇಕೇ ಬೇಕು ನ್ಯಾಯ ಬೇಕು ಬೇಕೇ ಸರ್ಕಾರ ಅವರ ಅಪ್ಪನಂತೆ ಸರ್ಕಾರ ಸರ್ಕಾರಂತೆ ಸರ್ಕಾರ ಅವರ ಅಪ್ಪನಂತೆ ಸರ್ಕಾರ ಕಾನೂನಂತೆ ಕಾನೂನು ಅವರ ಅಪ್ಪನಂತೆ ಕಾನೂನು ಬೇಕೇ ಬೇಕು ನ್ಯಾಯ ಬೇಕು ಬೇಕೇ ಬೇಕು ನ್ಯಾಯ ಬೇಕು ಕೇಳಿದಿಕ್ಕಾರ ಬೇಕೇ ಬೇಕು ನ್ಯಾಯ ಬೇಕು ಬೇಕೇ ಬೇಕು ನ್ಯಾಯ ಬೇಕು ಬೇಕೇ ಬೇಕು ಸರ್ಕಾರ ಕಾನೂನಂತೆ ಕಾನೂನು ಕಾನೂನು ಸರ್ಕಾರಂತೆ ಸರ್ಕಾರ ಸರ್ಕಾರ ಕಾನೂನಂತೆ ಕಾನೂನು ಕಾನೂನು ಬೇಕೇ ಬೇಕು ನ್ಯಾಯ ಬೇಕು ಬೇಕೇ ಬೇಕು ನ್ಯಾಯ ಬೇಕು ದಲಿತರನ್ನ ಸುಟ್ಟ ಬೆಂಕಿ ದಲಿತರನ್ನು ಸುಟ್ಟ ಬೆಂಕಿ ದೇಶವನ್ನು ಸುಡುತ್ತದೆ ಬೇಕೇ ಓಕೆ ಓಕೆ ಹೇಳಿ ಸರ್ ಇವತ್ತಿನ ಸರ್ ಹೊಸಕೋಟೆ ತಾಲೂಕು ಆಡಳಿತ ಯಾವ ಮಟ್ಟಕ್ಕೆ ಹೋರಾಟಗಾರನ್ನ ದಮನ ಮಾಡುವಂತ ಕೆಲಸ ಹತ್ತಿಕ್ಕುವಂತ ಕೆಲಸ ಮಾಡುತ್ತಂದ್ರೆ ನಾವು ಇವತ್ತು 5ನೇ ತಾರೀಕು ನಾವಿಲ್ಲಿ ಹೋರಾಟ ಮಾಡ್ತಾ ಇದೀವಿ ಸ್ವಾಮಿ, ನಮಗ್ ಬಂದೋಬಸ್ತ್ ಕೊಡಿ ಅಂತ ಹೇಳ್ಬಿಟ್ಟು ಪೊಲೀಸು ಹೊಸಕೋಟೆ ಪೊಲೀಸ್ ಅವ್ರಿಗೆ ನೋಡಿ ಸ್ವಾಮಿ, ಅವರೇ ಸೀಲ್ ಕೊಟ್ಟಿದ್ದಾರೆ. ಅವ್ರಿಗೆ ನಾವು 30ನೇ ತಾರೀಕೆ ಲೆಟರ್ ಕೊಟ್ಟಿದ್ದೀವಿ. ಇವತ್ತು ಇಲ್ಲಿ ಪೊಲೀಸ್ ಅಧಿಕಾರಿಗಳು ಬಂದು ಕೇಳ್ತಾ ಇದ್ದಾರೆ, ಈ ಲೆಟರ್ ಇನ್ನ ಅಧಿಕಾರಿಗಳ ವ್ಯಾಪ್ತಿ ಗಮನಕ್ಕೆ ಬಂದಿಲ್ಲ. ಈ ಸೀಲ್ ಕೊಟ್ರಲ್ಲ, ಇವರು ಅಧಿಕಾರಿಗಳ ಗಮನಕ್ಕೆ ತಂದಿಲ್ಲ. ಎರಡನೇದು ತಹಸೀಲ್ದಾರ್ ಅವ್ರಿಗೆ ಕಚೇರಿ ಮುಂದೆ ಹೋರಾಟ ಮಾಡ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು ಅದೇ 30ನೇ ತಾರೀಕು ನಾವು ಅರ್ಜಿ ಕೊಟ್ಟಿದ್ದೀವಿ. ಈ ಅರ್ಜಿನೂ ತಹಸೀಲ್ದಾರ್ ಅವ್ರ ಗಮನಕ್ಕಿಲ್ಲ. ಅವ್ರೇನ್ ಹೇಳ್ತಾ ಇದ್ದಾರೆ, ನೀವು ಪರ್ಮಿಷನ್ನೇ ತಗೊಂಡಿಲ್ಲ, ನಾವು ಮಾಡೋದು ರಿಕ್ವಿಸಿಷನ್ ಹೋರಾಟ ಬಾಬಾ ಸಾಹೇಬ್ರು ಕೊಟ್ಟಿರೋಂತಹ ಕಾನೂನಾತ್ಮಕವಾಗಿ ಇಂಥ ಬಡವರಿಗೆ ನೋಡ್ರಿ ಪಾಪ ದೇವನಗೊಂದಿ ಗ್ರಾಮ, ಇವ್ರದ್ದು ಸರ್ವೆ ನಂಬರ್ 142. ಈ ಜಾಗದಲ್ಲಿ ಪಾಪ ಚಂದ್ರಮ್ಮನವ್ರಿಗೆ ಸಾಗುವಳಿ ಚೀಟಿ ಕೊಟ್ಟಿದ್ದಾರೆ. 11 ಜನಕ್ಕೆ ಅಲ್ಲಿ ಸಾಗುವಳಿ ಚೀಟಿ ಕೊಟ್ಟು 10 ಜನಕ್ಕೆ ಖಾತೆ ಮಾಡಿ, ಒಬ್ರಿಗೆ ಮಾತ್ರ ಚಂದ್ರಮ್ಮನವ್ರಿಗೆ ಮಾತ್ರ ಖಾತೆ ಮಾಡಿದಿರ ಬಿಟ್ಟಿದ್ದಾರೆ. ಅದನ್ನ ಖಾತೆ ಮಾಡ್ರಿ ಅಂತ ಹೇಳ್ಬಿಟ್ಟು ನಾವು ಇವತ್ತಿನ ದಿನ ಹೋರಾಟ ಮಾಡಿದ್ರೆ ಅರ್ಜಿ ತಗೊಳ್ಳೋದು ಕೂಡ ತಹಸೀಲ್ದಾರ್ ಅವರು ಬಂದಿಲ್ಲ, ಮನವಿ ಪತ್ರ ತಗೊಳ್ಳೋದು ಕೂಡ ತಹಸೀಲ್ದಾರ್ ಅವರು ಬಂದಿಲ್ಲ. ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ನಾವೇನಂದ್ರೆ ಮಾನ್ಯ ಜಿಲ್ಲಾಧಿಕಾರಿಗಳಲ್ಲಿ ಮನವಿ ಮಾಡ್ತಾ ಇದೀವಿ. 18ನೇ ತಾರೀಕು ಅತಿ ಬೃಹತ್ ಹೋರಾಟ ನಮ್ಮ ಹೊಸಕೋಟೆ ತಾಲೂಕು ಕಚೇರಿ ಎದುರು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂಗೆ. ಆಮೇಲೆ AC ಅವರು ಇವ್ರದೊಂದು ಆದೇಶ ಮಾಡ್ತಾರೆ, ತತ್ನೂರು ಗ್ರಾಮದ್ದು ಏನೋ PTCL ಆದೇಶ ಮಾಡ್ತಾರೆ. ಬೇರೆಯವ್ರ ಎಂಜಾಯ್ಮೆಂಟ್ ಅಲ್ಲಿ ಇರೋದು ಬೇಡ, ಬೇರೆಯವರು ಜಮೀನು ಇದ್ರಲ್ಲಿರೋದು ಬೇಡ, ಇವ್ರ ಜಮೀನಿಗೆ ನ್ಯಾಯ ಸಿಗ್ಬೇಕು ಅಂತ ಹೇಳ್ಬಿಟ್ಟು ಇವ್ರಿಗೆ ಕಾನೂನಾತ್ಮಕವಾಗಿ ಕೋರ್ಟ್ ಅಲ್ಲಿ ಒಂದು ಆರ್ಡರ್ ಮಾಡ್ತಾರೆ. ಇವ್ರು ತತ್ನೂರು 20 ಗುಂಟೆ ಜಾಗ, ಸರ್ವೆ ನಂಬರ್ 147. ಇದನ್ನ ತಹಸೀಲ್ದಾರ್ ಅವರು ಹೇಳುವಂತದ್ದೇನಂದ್ರೆ AC ಅವ್ರಿಗೆ ಇದು ಬರೋದೇ ಇಲ್ಲ ಅಂತ ಹೇಳ್ತಾರೆ. ಅವ್ರು ಆರ್ಡರ್ ಮಾಡಿರೋದೇ ಸರಿ ಇಲ್ಲ ಅಂತ ಹೇಳ್ತಾರೆ. ಹಂಗಾಗಿ ದಯವಿಟ್ಟು ಆಯ್ತು, ನಾವು ಮೇಲೆ ಇವಾಗ ಬಡವ್ರ ನ್ಯಾಯ ಅಂತ ಹೇಳ್ಬಿಟ್ಟು ನೋಡ್ರಿ, ಈ ಬಡವರು ನ್ಯಾಯ ಅಂತ ಹೇಳ್ಬಿಟ್ಟು ಕೇಳ್ಕೊಂಡ್ ಬಂದಾಗ ಕ್ರಿಮಿನಲ್ ಕೇಸ್ಗಳು ಹಾಕಿದ್ರೆ ಹಾಕ್ಲಿ ಅಲ್ವಾ. ಈಗ KGF ತಹಸೀಲ್ದಾರ್ ಅವ್ರು ನಮ್ಮ ಮೇಲೆ ಕೇಸ್ ಹಾಕಿದ್ರು. ಕೋರ್ಟಲ್ಲಿ ಏನಾಯ್ತಣ್ಣ, ಕೋರ್ಟಲ್ಲಿ ಏನಾಯ್ತು, ಹೆಂಗಂದ್ರೆ ಹಂಗ್ ಬೈತಾ ಇದಾರೆ ಜಡ್ಜಸ್. ಬಡವರು ಹೋರಾಟ ಮಾಡೋ ಅಂತ ದಕ್ರಿ ಹೆಂಗೆ ನೀವು ಕೇಸ್ ಹಾಕ್ತೀರಾ ಅಂತ. ನಮ್ ತಪ್ಪೇ ಮಾಡಿಲ್ಲಪ್ಪ, ನಾವ್ ಇಬ್ಬರಿಗೂ ಲೆಟರ್ ಕೊಟ್ಟಿದ್ದೀರಿ, ಪರ್ಮಿಷನ್ ಬೇಕು, ಬಂದೋಬಸ್ತ್ ಬೇಕು ಅಂತ. ಪೊಲೀಸ್ಗೂ ಕೊಟ್ಟಿದ್ದೀವಿ, ತಹಸೀಲ್ದಾರ್ಗೂ ಕೊಟ್ಟಿದ್ದೀವಿ. ಹದಗೆಟ್ಟಿರುವಂತಹ ಅಧಿಕಾರಿ ವ್ಯವಸ್ಥೆ, ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ವ್ಯವಸ್ಥೆ ವಿರುದ್ಧ 18ನೇ ತಾರೀಕು ಬೃಹತ್ ಹೋರಾಟ ಮಾಡ್ತಾ ಇದೀವಿ ಸರ್, ಆನೇಕಲ್ ತಾಲೂಕು ಕಚೇರಿ. ಅವರು ನಾವು ಅಧಿಕಾರಿಗಳ ಅಂದ್ರೆ ಜನ ಪರ ಇರುವಂತ ಅಧಿಕಾರಿಗಳಾಗಿದ್ರೆ ಬಂದು ತಗೊಳ್ತಾ ಇದ್ರು ಸರ್. ನಾವ್ ಎಷ್ಟೋ ಹೋರಾಟಗಳು ನೋಡಿದೀವಿ ಸರ್. ಬಂದು ಪರ್ಮಿಷನ್ ಇಲ್ಲ, ನಾನು ತಗೊಳ್ಳಲ್ಲ, ನಿಮ್ ಮೇಲೆ ಪ್ರಕರಣ ದಾಖಲು ಮಾಡ್ರಿ, ಎಲ್ರು ಅರೆಸ್ಟ್ ಮಾಡಿ ಜೈಲಿಗೆ ಕಳಿಸ್ರಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ ತಹಸೀಲ್ದಾರ್ ಅವ್ರು. ಆಯ್ತು, ಅರೆಸ್ಟೇ ಮಾಡ್ಲಿ, ಜೈಲಿಗೆ ಕಳಿಸ್ಲಿ, ನಾವು ನಿಮ್ಗೆ ಲೆಟರ್ ಕೊಟ್ಟಿಲ್ಲ ಅಂದ್ರೆ ಜೈಲಿಗೆ ಕಳ್ಸಮ್ಮ. ನೋಡಿ ಇಲ್ಲಿದೆ, ತಹಸೀಲ್ದಾರ್ ಅವರು 30ನೇ ತಾರೀಕು ನಾವು ಲೆಟರ್ ಕೊಟ್ಟಿದ್ದೀವಿ. ನಾವು ಲೆಟರ್ ನೀವು ತಪ್ಪು ಮಾಡಿರೋದು, ಪರ್ಮಿಷನ್ ಕೊಡ್ಬೇಕಾ ಬೇಡ ಅಪ್ಪ, ನಾವು ಪರ್ಮಿಷನ್ ಕೊಡ್ತಾ ಇಲ್ಲ, ನೀವು ಮಾಡಬೇಡ್ರಿ ಅಂದ್ರೆ ನಾವು ಮಾಡ್ತಾ ಇದ್ದಿಲ್ಲ ಅಲ್ವಾ. ಪರ್ಮಿಷನ್ ಕೊಡಬಾರ್ದು ಅಂತ ಹೇಳ್ಬಿಟ್ಟು ತಪ್ಪು ಮಾಡಿರೋದು ನೀವು, ಲೆಟರ್ ಕೊಟ್ಟಿರೋದು ನಾವು. ಕಾನೂನಾತ್ಮಕವಾಗಿ ನಾವು ಕರೆಕ್ಟ್ ಆಗಿದ್ದೀವಿ.
ಅರೆಸ್ಟ್ ಮಾಡಿ FIR ಮಾಡಿ ಜೈಲಿಗೆ ಕಳ್ಸಂಗಿತ ಕಳಿಸ್ಲಿ ಸರ್. ಥ್ಯಾಂಕ್ ಯು.